ಧನುರ್ರಾಶಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯ ಉಂಟಾಗೋದಕ್ಕೆ ಅವಕಾಶವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳೇ ದೊಡ್ಡದಾಗಿ ದೊಡ್ಡ ಜಗಳಕ್ಕೆ ಕಾರಣವಾಗಿ ಅದು ಆ ಜಗಳದಲ್ಲೇ ವೈಮನಸ್ಯದಲ್ಲೇ ದ್ವೇಷದಲ್ಲೇ ಮುಗಿತಕ್ಕಂಥದ್ದಾಗತ್ತೆ. ಹೆಚ್ಚು ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಬೇರೆ ಯಾವುದೋ ಜಾಹೀರಾತನ್ನು ನೋಡಿ ಬೇರೆ ವ್ಯಕ್ತಿಯನ್ನು ನೋಡಿ ನಾನೂ ಹಾಗೆ ಮಾಡ್ತೀನಿ ಅಂತ ಹೇಳಿ ಮುಂದುವರಿಯುವಂಥದ್ದಾಗಲಿ ಖಂಡಿತವಾಗಿ ಒಳ್ಳೆಯದಲ್ಲ. ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನೀವು ಸಂತೋಷವಾಗಿ ಇರ್ತೀರಿ. ಆದರೆ ಮನೆಯಲ್ಲಿನ ವೈಯಕ್ತಿಕವಾದಂತಹ ವಿಚಾರ ಆ ಸಂತೋಷಕ್ಕೆ ಧಕ್ಕೆಯನ್ನು ತರ್ತಕ್ಕಂಥದ್ದಾಗತ್ತೆ. ನಿಮ್ಮ ಸ್ವಭಾವ ಸ್ನೇಹಿತರಿಗೂ ಕೂಡ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಹಿಂದೆ ಹೂಡಿಕೆ ಮಾಡಿದಂತಹ ಹಣವಾಗಲಿ ಆಸ್ತಿಯ ವಿಚಾರವಾಗಲಿ ಈ ದಿವಸ ಗೊಂದಲಕ್ಕೆ ಕಾರಣವಾಗುತ್ತೆ. ಅದರ ಬಗ್ಗೆ ಸರಿಯಾದಂತಹ ಮಾಹಿತಿ ಕೊರತೆಯೋ ಅಥವಾ ಸರಿಯಾದಂತಹ ದಾಖಲಾತಿಗಳ ಕೊರತೆಯೋ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ದಿನದ ಆರಂಭ ತುಂಬ ಶುಭವಾಗಿರತಕ್ಕಂಥದ್ದು. ಮನೆಯವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ದಲೇ ಸಾತ್ವಿಕವಾದಂತಹ ಜಗಳವನ್ನು ಮಾಡ್ತೀರಿ. ಸಾತ್ವಿಕವಾದಂತಹ ಜಗಳ ಅಂತಂದರೆ ಅದರಿಂದ ದ್ವೇಷಾಸೂಯೆಗಳು ಏನು ಬರೋದಿಲ್ಲ. ಏನೋ ಜಗಳ ಮಾಡಬೇಕು ಅಥವಾ ಏನೋ ಒಂದು ತಿಳುವಳಿಕೆಯನ್ನು ಹೇಳಬೇಕು, ಇಲ್ಲ ನೀವು ಮಾಡಿದಂತಹ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದು ಸಂತೋಷದಿಂದಲೇ ಇವೆಲ್ಲ ನಡೆಯುವಂಥದ್ದಾಗತ್ತೆ. ನಿಮ್ಮ ಸ್ನೇಹಿತರ ವೈಯಕ್ತಿಕವಾದಂತಹ ಸಮಸ್ಯೆಗಳು ನಿಮ್ಮ ಮೇಲೆ ಪರಿಣಾಮವನ್ನು ಪ್ರಭಾವವನ್ನು ಬೀರುತ್ತೆ. ಅವರೇನೋ ತಪ್ಪು ಮಾಡ್ಕೊಂಡಿರ್ತಾರೆ, ಆದರೆ ಆ ತಪ್ಪಿಗೆ ನೀವು ಹೇಗೆ ಬಾಧ್ಯಸ್ಥರು ಅಂತಂದರೆ ಅವರ ಜೊತೆಯಲ್ಲಿ ನಿಮ್ಮ ವಿಶ್ವಾಸ ಇರುವಂಥದ್ದು, ಅವರ ಜೊತೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವಂಥದ್ದು, ಹೀಗೆಲ್ಲ ಆಗಬಹುದು ಅನ್ನುವಂಥದ್ದು. ಸಂಜೆಯ ಹೊತ್ತಿಗೆ ತುಂಬ ಖರ್ಚಿನ ಒಂದು ಸಂದರ್ಭಗಳು ಒದಗಿ ಬರತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ನಿಮಗೆ ಸಿಕ್ಕುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಒಳ್ಳೆಯತನ, ನಿಮ್ಮಲ್ಲಿರತಕ್ಕಂತಹ ಒಂದು ಸರಿಯಾದಂತಹ ಪರಿವರ್ತನೆ ಮಾರ್ಪಾಟು ಬೇರೆಯವರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಹೆಚ್ಚಿನ ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು. ಯಾವುದೇ ಅಡೆತಡೆಗಳಿಲ್ಲದೆ ಅಥವಾ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಮುಂದಾಲೋಚನೆಗಳಿಲ್ಲದೆ ಹಣವನ್ನು ಹೇರಳವಾಗಿ ಯಥೇಚ್ಛವಾಗಿ ಖರ್ಚು ಮಾಡಿದರೆ ನಾಳೆ ದಿನಕ್ಕೆ ಮುಂದಿನ ದಿನಕ್ಕೆ ತೊಂದರೆ ಆಗತ್ತೆ ಎನ್ನುವಂಥದ್ದು ಗೊತ್ತಿರಬೇಕು. ದೈಹಿಕವಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗುವಂಥದ್ದು. ದಿನದ ವಾತಾವರಣವನ್ನು ಆದಷ್ಟು ಉತ್ತಮಗೊಳಿಸ್ಕೊಳ್ಳಿ. ಇವತ್ತು ನಮಗೆ ಸಿಕ್ಕಿದೆ, ಅದು ಸೌಭಾಗ್ಯ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಕುಟುಂಬದವರ ಹೊಗಳಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿ ಕೆಲಸವನ್ನು ಮಾಡುತ್ತೆ. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗಬಹುದು ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅನ್ನುವಂಥದ್ದು. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಆತ್ಮೀಯರ ಜೊತೆ ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಅವರೇನೋ ಸಲಹೆ ಕೊಡ್ತಾರೆ, ನಿನ್ನ ಆರೋಗ್ಯ ಸರಿಯಾಗಿ ನೋಡ್ಕೊ ಅಂತ, ನನಗೇ ಎಲ್ಲ ಗೊತ್ತಿದೆ ಎನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರತ್ಯುತ್ತರ ಇರುತ್ತೆ. ಹೀಗಾಗಿ ಸ್ವಲ್ಪ ಮನಸ್ತಾಪಕ್ಕೆ ಅವಕಾಶಗಳಾಗತ್ತೆ. ಯಾರು ಹೇಳಿದ್ದನ್ನು ಕೇಳೋದಿಲ್ಲ, ನಾವು ಯಾಕೆ ಅನ್ನುವಂತಹ ಭಾವನೆಗಳು ಬರಬಹುದು ಅಂತ ಹೇಳಿ ಅರ್ಥ. ಅನಗತ್ಯವಾದಂತಹ ಕೆಲಸಗಳೇನಿದೆ ಅದು ನಿಮಗೆ ಮಾರಕವಾಗುತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ಕೆಲವು ವಿಚಾರಗಳಿದೆಯಲ್ಲ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಆದಷ್ಟು ಮೌನಕ್ಕೆ ಶರಣು ಹೋಗಿ. ಯಾರ ಜೊತೆಯಲ್ಲೂ ಗಲಾಟೆ ಆಗಲಿ ವಾದ ವಿವಾದಗಳಾಗಲಿ ಏನೂ ಬೇಡ ಅನ್ನುವಂಥದ್ದು. ಸ್ನೇಹಿತರ ಮನೆಯಿಂದ ಅಶುಭವಾದಂತಹ ವಾರ್ತೆ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ನೋವಾಗತ್ತೆ, ಏನೋ ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾಗ್ತೀರಿ ಅನ್ನುವಂಥದ್ದು. ದೈನಂದಿನ ಕೆಲಸಗಳಿಗೂ ಕೂಡ ತೊಂದರೆ ಆಗಬಹುದು ಅನ್ನುವಂಥದ್ದು. ಆದರೆ ಯಾರನ್ನು ತುಂಬ ಆತ್ಮೀಯವಾಗಿ ನೀವು ನಂಬಿರ್ತೀರೋ ಅಂಥವರಿಂದ ನಿಮಗೆ ಸಹಾಯ ಸಿಕ್ಕುವಂಥದ್ದಾಗತ್ತೆ. ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.